ನಡೆದಂತಹ ಸ್ಥಳದಿಂದ ಟಿವಿ9 ಪ್ರತ್ಯಕ್ಷ ವರದಿ ಕೊಟ್ಟಿದೆ. ದುರಂತ ಸ್ಥಳದಲ್ಲಿ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ನಾಪತ್ತೆಯಾಗಿದ್ದಾರೆ. ಕೆಲ ಕಡೆಗಳಲ್ಲಿ ಮೃತದೇಹ ಪತ್ತೆಯಾಗ್ತಾ ಇದೆ. ಆ ಭಾಗದಲ್ಲಿ ನೇಪಾಳದಿಂದ ಪ್ರವಾಹ ಏನಾಯಿತು, ಆ ಸಂದರ್ಭದಲ್ಲಿ ಈಗ ಯಾರೆಲ್ಲ ಸಿಲುಕಾಕೊಂಡಿದ್ರು ಅವರ ರಕ್ಷಿಸುವಂತಹ ಕಾರ್ಯಗಳು ಕೂಡ ಆಗ್ತಾ ಇದೆ. ಟಿವಿ9 ಅಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡ್ತಾ ಇದೆ. ಕಠ್ಮಂಡುವಿನಿಂದ ರಸವಾದ ಕಡೆಗೆ ಹೊರಡುವ ಜಾಗದಲ್ಲಿದ್ದೇವೆ. ಮುಂದೆ ಹೋಗಲು ಸಾಧ್ಯವಿಲ್ಲದ ಕೊನೆಯ ಹಂತ ಇದಾಗಿದೆ. ಇಲ್ಲಿ ಒಂದೇ ಕಡೆ ಸುಮಾರು 400 ಮನೆಗಳಿವೆ. ಆ ಮನೆಗಳ ಸ್ಥಿತಿ ಏನಾಗಿದೆ ಎಂಬುದನ್ನು ನೀವು ದೃಶ್ಯಗಳಲ್ಲಿ ನೋಡಬಹುದು. ಸದ್ಯಕ್ಕೆ ಪರಿಹಾರ ಮತ್ತು ರಕ್ಷಣಾ ಕಾರ್ಯ ನಡೆಯುತ್ತಿವೆ. ಹೇಗಾದರೂ ಮಾಡಿ ಈ ರಸ್ತೆಯನ್ನು ಸುಗಮಗೊಳಿಸಲಾಗುತ್ತಿದೆ. ಮೇಲ್ಭಾಗದಲ್ಲಿ ವಾಸಿಸುತ್ತಿರುವ ಜನರಿಗೆ ಈ ಜಾಗವನ್ನು ಖಾಲಿ ಮಾಡಲು ಸೂಚಿಸಲಾಗಿದೆ. ಅವರನ್ನು ಇಲ್ಲಿಂದ ತೆರವುಗೊಳಿಸಲಾಗಿದೆ. ನೀವು ನೋಡುತ್ತಿರುವ ಈ ಕಟ್ಟಡ ಕೃಷಿ ವಿಕಾಸ್ ಬ್ಯಾಂಕ್ ಲಿಮಿಟೆಡ್. ಇದು ಬ್ಯಾಂಕ್. ಇದರ ಪಕ್ಕದಲ್ಲೇ ಮತ್ತೊಂದು ಕಚೇರಿ ಇದೆ, ಅದು ಕೂಡ ಬ್ಯಾಂಕ್. ಇಂದಿನ ಪರಿಸ್ಥಿತಿಯಲ್ಲಿನ ದೃಶ್ಯವನ್ನು ನೋಡಿದರೆ ಇದರ ಸ್ಥಿತಿ ಹೇಗಾಗಿದೆ ಎಂಬುದು ಗೊತ್ತಾಗುತ್ತದೆ. ಈ ಹಂತದಿಂದ ಮುಂದೆ ಯಾರು ಹೋಗಲು ಸಾಧ್ಯವಿಲ್ಲ. ಸದ್ಯಕ್ಕೆ ಈ ಪ್ರದೇಶವನ್ನು ಖಾಲಿ ಮಾಡುವಂತೆ ಜನರಿಗೆ ಸೂಚಿಸಲಾಗಿದೆ. ಇಲ್ಲಿಂದ ದೂರ ತೆರಳಲು ತಿಳಿಸಲಾಗಿದೆ. ನಿಮ್ಮ ಮುಂದೆ ಕಾಣಿಸುತ್ತಿರುವ ಈ ಮನೆಗಳು ಜನರ ಸ್ವಂತ ಮನೆಗಳು. ಇಲ್ಲಿ ಹೋಮ್ ಸ್ಟೇ, ಹೋಟೆಲ್, ರೆಸ್ಟೋರೆಂಟ್ಗಳಿದ್ದವು. ಇವೆಲ್ಲವೂ ಈಗ ನಾಶವಾಗಿವೆ. ನಿನ್ನೆ ಮಧ್ಯಾಹ್ನದಿಂದ ಇಲ್ಲಿನ ದೃಶ್ಯ ಸಂಪೂರ್ಣ ಬದಲಾಗಿದೆ. ಬೆಳಗ್ಗೆ ಎದ್ದ ಪರಿಸ್ಥಿತಿ ಮಧ್ಯಾಹ್ನ ಆಗುವಷ್ಟರಲ್ಲೇ ಸಂಪೂರ್ಣ ಬದಲಾಗಿತ್ತು. ಈಗಿನ ಸ್ಥಿತಿ ಅಂದರೆ ಇಲ್ಲಿ ಎಷ್ಟು ಜನರಿದ್ದರು, ಎಷ್ಟು ಜನ ಉಳಿದಿದ್ದಾರೆ, ಎಷ್ಟು ಜನ ಸುರಕ್ಷಿತ ಸ್ಥಳ ತಲುಪಿದ್ದಾರೆ ಎಂಬ ಬಗ್ಗೆ ಯಾವುದೇ ಅಂದಾಜಿಲ್ಲ. ನದಿಯ ಇನ್ನೊಂದು ಬದಿಯಲ್ಲಿ ಮೇಲ್ಭಾಗದಲ್ಲಿ ಕಾಣಿಸುವ ಮನೆಗಳ ಜನರಿಗೂ ಜಾಗ ಖಾಲಿ ಮಾಡಲು ಸೂಚಿಸಿ ಸುರಕ್ಷಿತ ಸ್ಥಳಗಳಿಗೆ ಕರೆದೊಯ್ಯಲಾಗಿದೆ. ಈ ಬ್ಯಾಂಕ್ನ ಹಿಂಭಾಗದ ನದಿಯಲ್ಲಿ ಬಂದ ಪ್ರವಾಹ ಭೀಕರತೆ ಮತ್ತು ಅದರಿಂದಾದ ವಿನಾಶವನ್ನು ನೀವು ಕ್ಯಾಮ್ರಾದಲ್ಲಿ ನೋಡಬಹುದು. ರಸವಾಗಿ ಹೋಗುವಾಗ ಏಕೈಕ ರಸ್ತೆ ಸದ್ಯಕ್ಕೆ ಬಂದಾಗಿದೆ. ಈಗ ಜನರಿಗೆ ಹೆಲಿಕಾಪ್ಟರ್ ಒಂದೇ ಏಕೈಕ ದಾರಿಯಾಗಿದೆ. ನಿನ್ನೆ ಬೆಳಗ್ಗೆ ಸಾಮಗ್ರಿ ತರಲು ಬಂದಿದ್ದ ಈ ಟ್ರಕ್ ಮಧ್ಯಾಹ್ನದ ವೇಳೆಗೆ ಮಣ್ಣಿನಲ್ಲಿ ಹೂತು ಹೋಗಿದೆ. ಇನ್ನೊಂದು ಬದಿಯಲ್ಲಿದ್ದ ಟ್ರಕ್ ಸ್ಥಿತಿಯು ಹೀಗೆ ಆಗಿದೆ. ಅದು ಇಲ್ಲಿಂದ ಹೊರಬರಲು ಸಾಧ್ಯವಿಲ್ಲ. ಈ ಟ್ರಕ್ನಲ್ಲಿಯೂ ಸಾಮಗ್ರಿ ತರಲಾಗಿತ್ತು. ಆಕಾಶದಲ್ಲಿ ಒಂದು ಹೆಲಿಕಾಪ್ಟರ್ ಕಾಣ್ತಿದೆ. ಆಕಾಶದಲ್ಲಿ ಕಾಣಿಸುತ್ತಿರುವ ಹೆಲಿಕಾಪ್ಟರ್ ಒಂದೇ ಈಗ ಸಿಲುಕಿಕೊಂಡಿರುವ ಜನರಿಗೆ ಏಕೈಕ ಆಸರೆಯಾಗಿದೆ. ಯಾರು ಪ್ರವಾಹದಲ್ಲಿ ಸಿಲುಕಿದ್ದಾರೋ ಅವರ ರಕ್ಷಣಾ ಕಾರ್ಯ ನಡೆಯುತ್ತಿದೆ. ಈ ಕೇಸರಿ ಬಣ್ಣದ ಹೆಲಿಕಾಪ್ಟರ್ ಮೂಲಕ ಜನರನ್ನು ರಕ್ಷಿಸಲಾಗುತ್ತಿದೆ. ಯಾರಿಗೂ ಹೊರಬರಲು ಸಾಧ್ಯವಿಲ್ಲ ಅವರಿಗೆ ಆಹಾರ, ವೈದ್ಯಕೀಯ ನೆರವು ತಲುಪಿಸಲಾಗುತ್ತಿದೆ. ಒಂದರ ಹಿಂದೆ ಒಂದು ಹೆಲಿಕಾಪ್ಟರ್ ಕಾಣ್ತಿದೆ. ಖಾಸಗಿ ಹಾಗೂ ಸೇನಾ ಹೆಲಿಕಾಪ್ಟರ್ಗಳ ಮೂಲಕ ನಿರಂತರ ಕಣ್ಗಾವಲು ಇಡಲಾಗಿದೆ. ಮುನ್ನೆಚ್ಚರಿಕೆ ವಹಿಸಲಾಗುತ್ತಿದೆ. ಮತ್ತೆ ಪ್ರವಾಹ ಬಂದರೆ ಏನು ಮಾಡಬೇಕು ಎಂಬುದರ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಆಕಾಶದಲ್ಲಿ ಕಾಣಿಸುತ್ತಿರುವ ಇದು ನೇಪಾಳ ಸೇನೆಯ ಹೆಲಿಕಾಪ್ಟರ್. ಇದರ ಮೂಲಕ ರಸುವಾದಲ್ಲಿ ಸಿಲುಕಿರುವ ಜನರನ್ನು ಸುರಕ್ಷಿತವಾಗಿ ಕರೆತರಲಾಗುತ್ತಿದೆ. ನಾನು ವರದಿ ಮಾಡುತ್ತಿರುವ ಈ ಸ್ಥಳದ ಪಕ್ಕದಲ್ಲಿದ್ದ ಹೋಟೆಲ್, ರೆಸ್ಟೋರೆಂಟ್ಗಳು ಸಂಪೂರ್ಣ ನಾಶವಾಗಿವೆ. ರಸ್ತೆಯನ್ನು ಸುಗಮಗೊಳಿಸುವ ಕೆಲಸ ನಡೆಯುತ್ತಿದೆ. ಅದಕ್ಕೆ ಸದ್ಯಕ್ಕೆ ಜನರಿಗೆ ಮುಂದೆ ಹೋಗಲು ಅನುಮತಿ ಇಲ್ಲ. ಮನೀಶ್, ಹಿಂದೆ ಇರುವ ದೃಶ್ಯವನ್ನು ತೋರಿಸಿ. ಅಲ್ಲಿ ನಿಂತಿರುವವರು ಇಲ್ಲೇ ನೆಲೆಸಿದವರು. ಇಲ್ಲಿ ನೆರೆದಿರುವ ಜನರು ತಮ್ಮ ನೆಚ್ಚಿನವರ ನಿನ್ನೆಯಿಂದ ಕಾಣೆಯಾದವರ ಸುಳಿವಿಗಾಗಿ ಕಾಯುತ್ತಿದ್ದಾರೆ. ಆಕಾಶ್, ಟಿವಿ9 ನೇಪಾಳ.